ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಟ್ವಿಸ್ಟ್. ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ಸುದ್ದಿ ನಿಮ್ಮ ಮುಂದೆ. ಸಚಿವೆ ಮರುದಿನ ಬೆಳಗ್ಗೆ ಬೆಳಗಾವಿಗೆ ವಿಮಾನ ಸೌಲಭ್ಯವಿದ್ದರೂ ಸರ್ಕಾರಿ ಕಾರನ್ನ ಬಳಸದೆ ಖಾಸಗಿ ಕಾರ್ನಲ್ಲಿ ಪ್ರಯಾಣಿಸಿದ ಹಿಂದಿನ ಅಸಲತ್ತು ಏನು ಎಂದು ಪರಿಷತ್ ವಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ನೀವು ಸಚಿವರು, ಸರ್ಕಾರ ನಿಮಗೆ ಕಾರು ಕೊಟ್ಟಿದೆ, ಗನ್ ಮ್ಯಾನ್ ಕೊಟ್ಟಿದ್ದಾರೆ, ಎಸ್ಕಾರ್ಟ್ ಇದೆ, ಇದನ್ನೆಲ್ಲ ಬಿಟ್ಟು ಯಾಕೆ ಪ್ರೈವೇಟ್ ಕಾರಿನಲ್ಲಿ ಹೋಗಿದ್ದು? ಸಚಿವೆ ಆದಷ್ಟು ಬೇಗ ಗುಣಮುಖವಾಗಲಿ ಎಂದು ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ದಾರೆ. ಘಟನೆ ನಡೆದಿದ್ದು ಹೇಗೆ ಎನ್ನುವ ಸತ್ಯ ನಿಮಗೆ ಗೊತ್ತಿದೆ. ಕಾರಿನಲ್ಲಿ ಯಾರ್ಯಾರು ಇದ್ದರು, ಕಾರಿನಲ್ಲಿ ಏನನ್ನ ತೆಗೆದುಕೊಂಡು ಹೋಗುತ್ತಿದ್ದೀರಿ ಎನ್ನುವುದನ್ನ ನೀವು ಜನರಿಗೆ ತಿಳಿಸುವ ಕೆಲಸವನ್ನ ಮಾಡಬೇಕು. ಈಗ ಡ್ರೈವರ್ ಎಲ್ಲಿ ಇದ್ದಾರೆ ಎನ್ನುವುದಕ್ಕೆ ಉತ್ತರವನ್ನು ಕೊಡಬೇಕು ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಅಪಘಾತದ ಬಗ್ಗೆ ನೀಡಿದ ಹೇಳಿಕೆಗೂ ಗೊಂದಲವಿದೆ. ಒಮ್ಮೆ ನಾಯಿ ಅಡ್ಡ ಬಂತು ಎಂದು ಹೇಳಿದ್ದಾರೆ, ಇನ್ನೊಮ್ಮೆ ಹಿಂಬದಿಯಿಂದ ಯಾರೋ ಗುದ್ದಿದ್ರು ಎಂದು ಹೇಳಲಾಯಿತು, ಮತ್ತೊಮ್ಮೆ ಡ್ರೈವರ್ ನಿದ್ದೆಗೆ ಜಾರಿದ್ದ ಎಂದು ಹೇಳಲಾಗ್ತಿದೆ. ಇದರಲ್ಲಿ ಅಸಲಿ ಸತ್ಯ ಏನು ಎಂದು ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ದಾರೆ. ಆಕ್ಸಿಡೆಂಟ್ ಆದ ನಂತರ ಕಾರಿನಲ್ಲಿದ್ದವರನ್ನ ಇನ್ನೊಂದು ಕಾರಿಗೆ ಶಿಫ್ಟ್ ಮಾಡಿ ಕರೆದುಕೊಂಡು ಹೋಗಲಾಯಿತು. ಆದರೆ ಅಪಘಾತವಾಗಿದ್ದ ಕಾರಿನ ಬಳಿ ಯಾರನ್ನು ಹೋಗಲು ಬಿಡಲಿಲ್ಲ, ಬದಲಿಗೆ ದೂರನ್ನ ದಾಖಲಿಸದೆ ಕಾರನ್ನ ಲಿಫ್ಟ್ ಮಾಡಿ ಪೊಲೀಸ್ ಭದ್ರತೆಯೊಂದಿಗೆ ತೆಗೆದುಕೊಂಡು ಹೋಗಲಾಯಿತು ಎಂದು ಛಲವಾದಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ.
ಸಚಿವೆ ಮರುದಿನ ಬೆಳಗ್ಗೆ ಬೆಳಗಾವಿಗೆ ವಿಮಾನ ಸೌಲಭ್ಯವಿದ್ದರೂ ಸರ್ಕಾರಿ ಕಾರನ್ನ ಬಳಸದೆ ಖಾಸಗಿ ಕಾರ್ನಲ್ಲಿ ಪ್ರಯಾಣಿಸಿದ ಹಿಂದಿನ ಅಸಲತ್ತು ಏನು ಎಂದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ನೀವು ಸಚಿವರು, ಸರ್ಕಾರ ನಿಮಗೆ ಕಾರನ್ನ ಕೊಟ್ಟಿದೆ, ಗನ್ ಮ್ಯಾನ್ ಕೊಟ್ಟಿದ್ದಾರೆ, ಎಸ್ಕಾರ್ಟ್ ಕೂಡ ಇದೆ. ಇದನ್ನೆಲ್ಲ ಬಿಟ್ಟು ಯಾಕೆ ಪ್ರೈವೇಟ್ ಕಾರಿನಲ್ಲಿ ಹೋಗಿದ್ದು? ಸಚಿವೆ ಆದಷ್ಟು ಬೇಗ ಗುಣಮುಖವಾಗಲಿ ಎಂದು ಛಲವಾದ ನಾರಾಯಣಸ್ವಾಮಿ ಪ್ರಶ್ನಿಸಿದ್ದಾರೆ. ಘಟನೆ ನಡೆದದ್ದು ಹೇಗೆ ಎನ್ನುವ ಸತ್ಯ ನಿಮಗೆ ಗೊತ್ತಿದೆ. ಕಾರಿನಲ್ಲಿ ಯಾರ್ಯಾರು ಇದ್ರು, ಕಾರಿನಲ್ಲಿ ಏನನ್ನ ತೆಗೆದುಕೊಂಡು ಹೋಗುತ್ತಿದ್ದೀರಿ ಎನ್ನುವುದನ್ನ ನೀವು ಜನರಿಗೆ ತಿಳಿಸುವ ಕೆಲಸವನ್ನ ಮಾಡಬೇಕು. ಈಗ ಡ್ರೈವರ್ ಎಲ್ಲಿದ್ದಾರೆ ಎನ್ನುವುದಕ್ಕೆ ಉತ್ತರವನ್ನ ಕೊಡಬೇಕು ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ.